ನನ್ನ ಹೆಸರು ಲಕ್ಷ್ಮಣ. ಇದು ನಿನ್ನೆ ನೈಟ್ ಎಲ್ಲ ಮನೆಯಲ್ಲೇ ಮಲ್ಕೊಂಡಿದ್ರಲ್ಲ ಹುಡುಗರೆಲ್ಲ ಹೋಗಿದ್ವಿ. 3:30ಗೆ ಫಂಕ್ಷನ್ ಮುಗೀತು. 4:20 4:00ವರೆಗೆ ನಂಗೆ ಫೋನ್ ಬಂತು, ಈ ಥರ ಮನೆ ಕುಸಿದಿದೆಯಪ್ಪ ಅಂತ. ಕುಸಿದು ಬಿದ್ದ ಮನೆಯ ಗೋಡೆ ಆತಂಕದಲ್ಲಿ ಮನೆಯ ಮಾಲೀಕರು ಬಿರುಕು ಬಿಟ್ಟ ಮನೆಯಲ್ಲೇ ವಾಸ ಮಾಡುವ ಸ್ಥಿತಿ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ತಾಲೂಕಿನ ಯಳ್ಳಂಪಲ್ಲಿ ಗ್ರಾಮದಲ್ಲಿ ಗುರುವಾರ ಸಂಜೆ 4 ಗಂಟೆಗೆ ಈ ಘಟನೆ ನಡೆದಿದ್ದು, ಗ್ರಾಮದ ಲಕ್ಷ್ಮಣ ಎಂಬುವವರಿಗೆ ಸೇರಿದ ಮನೆ ಅಂತ ತಿಳಿದು ಬಂದಿದೆ. ಮನೆಯ ಗೋಡೆ ಕುಸಿತದಿಂದ ಆತಂಕದಲ್ಲಿ ಕುಟುಂಬಸ್ಥರಿದ್ದಾರೆ ಎನ್ನಲಾಗಿದೆ. ನಿನ್ನೆ ಅಂದರೆ ಗುರುವಾರ ಸಂಜೆ 4 ಗಂಟೆಯ ಸಮಯಕ್ಕೆ ಈ ಘಟನೆ ನಡೆದಿದ್ದು, ಘಟನೆಯ ಸಮಯದಲ್ಲಿ ಮನೆಯ ಮಾಲೀಕರು ತನ್ನ ಕುಟುಂಬ ಸಮೇತ ಆಂಧ್ರ ಮೂಲದ ಸಂಬಂಧಿಕರ ಊರಿಗೆ ತೆರಳಿದ್ರು ಎನ್ನಲಾಗ್ತಾ ಇದೆ. ಗೋಡೆ ಕುಸಿದದ್ದಕ್ಕೆ ಅಕ್ಕಪಕ್ಕದ ಮನೆಯವರು ಫೋನ್ ಮಾಡಿ ತಿಳಿಸಿದಾಗ ಮನೆಗೆ ವಾಪಸ್ಸಾಗಿ ನೋಡಿದ್ದಾರೆ. ಇನ್ನು ಗೋಡೆ ಕುಸಿದ ಪರಿಣಾಮ ಉಳಿದ ಎಲ್ಲಾ ರೂಮ್ ಮತ್ತು ಹಾಲ್ ಕೂಡ ಬೆರುಕು ಬಿಟ್ಟಿದೆ. ಇದರಿಂದ ಆತಂಕದಲ್ಲಿರುವ ಮಾಲೀಕರು ಸೂಕ್ತ ಪರಿಹಾರಕ್ಕೆ ಕಾದು ನೋಡುತ್ತಿದ್ದಾರೆ. ಘಟನೆ ನಡೆದು 1 ದಿನ ಕಳೆದರೂ ಇದುವರೆಗೂ ಯಾವ ಅಧಿಕಾರಿಯೂ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಬಾಧಿತ ಕುಟುಂಬಸ್ಥರನ್ನ ಭೇಟಿ ಮಾಡಿಲ್ಲ ಅಂತ ಸಂತ್ರಸ್ತರಾದ ಲಕ್ಷ್ಮಣ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ದುರಾದೃಷ್ಟಕರ ಅಂದ್ರೆ ಗೋಡೆ ಕುಸಿದ ಮನೆಯ ಪಕ್ಕದ ರಸ್ತೆಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಇದ್ರೂ ಇತ್ತ ಗಮನ ಹರಿಸಿ ಕೂಡ ನೋಡದೆ ಪಿಡಿಒ ಬಾಬು ತಮ್ಮ ಅಧಿಕಾರ ದರ್ಪ ಮೆರೆದಿದ್ದಾರೆ ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ಇಂದು ಬೆಳಗ್ಗೆ ಸಂತ್ರಸ್ತರಾದ ಲಕ್ಷ್ಮಣ ಗ್ರಾಮ ಪಂಚಾಯಿತಿಗೆ ತೆರಳಿ ಲಿಖಿತ ರೂಪದಲ್ಲಿ ಮನೆಯ ಗೋಡೆ ಕುಸಿತದ ಬಗ್ಗೆ ತಿಳಿಸಿ ಬಂದು ಪರಿಶೀಲನೆ ಮನವಿ ಮಾಡಿದ್ದಾರೆ. ಆದರೆ ಗ್ರಾಮ ಪಂಚಾಯಿತಿ ಪಿಡಿಒ ಬಾಬು ಪಂಚಾಯಿತಿಗೆ ಬಂದು ಮೀಟಿಂಗ್ ಮುಗಿಸಿಕೊಂಡು ಮನೆಗೆ ತೆರಳಿದ್ದಾರೆ ವಿನಃ ಘಟನಾ ಸ್ಥಳಕ್ಕೆ ಬಂದಿಲ್ಲ ಅಂತ ಬಾಧಿತ ಲಕ್ಷ್ಮಣ ಗ್ರಾಮ ಪಂಚಾಯಿತಿ ಅಧಿಕಾರಿ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳ ಕಚೇರಿಗೆ ತೆರಳಿ ಕಾಡಿಬೇಡಿ ಅಧಿಕಾರಿಗಳನ್ನ ಕೇಳಿಕೊಂಡಾಗ ಘಟನೆ ನಡೆದು 24 ಗಂಟೆಯ ಬಳಿಕ ಗ್ರಾಮ ಲೆಕ್ಕಿಗರಾದ ಯಶೋಧ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ಹೋಗಿದ್ದಾರೆ ಎನ್ನಲಾಗಿದೆ. ಏನೇ ಇರಲಿ, ಮನೆ ಗೋಡೆ ಕುಸಿದು ಮಾಲೀಕರು ಬಾಧಿಸುತ್ತಾ ಇದ್ರೆ ಮನೆ ಮಾಲೀಕರದ್ದು ತುರ್ತು ಪರಿಸ್ಥಿತಿ ಅಂತ ಅಧಿಕಾರಿಗಳು ತಿಳಿದು ಕೂಡಲೇ ಸ್ಥಳಕ್ಕೆ ಧಾವಿಸಿ ಸೂಕ್ತ ಪರಿಹಾರ ನೀಡಬೇಕಿದ್ದ ಅಧಿಕಾರಿಗಳೇ ಸುಮ್ಮನಿರುವುದು ವಿಪರ್ಯಾಸವೇ ಸರಿ ಅಂತ ದೊಡ್ಡ ಪ್ರಶ್ನೆಯಾಗಿದೆ. ಈ ಸುದ್ದಿ ಬಳಿಕವಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಹಾಗೂ ವ್ಯವಸ್ಥೆಯನ್ನ ಕಲ್ಪಿಸುತ್ತಾರಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, MNS ನ್ಯೂಸ್ ಕನ್ನಡ, ಬಾಗೇಪಲ್ಲಿ. ನನ್ನ ಹೆಸರು ಲಕ್ಷ್ಮಣ. ಇದು ನಿನ್ನೆ ನೈಟ್ ಎಲ್ಲ ಮನೆಯಲ್ಲೇ ಮಲ್ಕೊಂಡಿದ್ರಲ್ಲ ಹುಡುಗರೆಲ್ಲ 4-5 ಜನ ಮಲ್ಕೊಂಡಿದ್ದಾರೆ. ಸಾಯಂಕಾಲ ನೈಟ್ ಎಲ್ಲ ಮನೆಯಲ್ಲೇ ಮಲ್ಕೊಂಡಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಮನೆಯಲ್ಲಿ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಆಂಧ್ರಕ್ಕೆ ಹೋಗಿದ್ವಿ. ಪೂಜೆ ಮಾಡಿಕೊಂಡು ಏನೋ ಫಂಕ್ಷನ್ ಇತ್ತು, ಆಂಧ್ರಕ್ಕೆ ಹೋಗಿದ್ವಿ. 3:30ಗೆ ಫಂಕ್ಷನ್ ಮುಗೀತು. 4:20 4:00ವರೆಗೆ ನಂಗೆ ಫೋನ್ ಬಂತು, ಈ ಥರ ಮನೆ ಕುಸಿದಿದೆಯಪ್ಪ ಅಂತ. ಬರೋಕ್ಕೆ ಹೇಳಿದ್ರು. ಅಲ್ಲಿಂದ ಬಂದು ನೋಡಿದ್ರೆ ಇಲ್ಲಿ ಈ ಥರ ಆಗಿದೆ ಮನೆ. ಅದು ಸ್ವಲ್ಪ ಮುಂಚೆ ಮಳೆ ಬಂತಲ್ಲ, ಆವಾಗ ಸ್ವಲ್ಪ ಕ್ರಾಕ್ ಬಂದಿತ್ತು. ಅದು ಆವಾಗಲಿಂದ ನೆಂದಿನಿಂದ ಸ್ವಲ್ಪ ಇದಾಗಿದೆ. ಎಲ್ಲ ರೂಮ್ಗಳೆಲ್ಲ ಎಲ್ಲ ಕ್ಲೀನಾಗಿ ಕ್ರಾಕ್ ಹೊಡೆದಿದೆ. ಏನಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಒಳಗಡೆ ಎಲ್ಲ ಕ್ರಾಕ್ ಬಂದ್ಬಿಟ್ಟೈತೆ. ಒಳಗಡೆ ಎಲ್ಲ ಒಂದು ರೂಮಲ್ಲಿ ಕೆಲಸ ಮಾಡಲ್ಲ ಈಗ. ಅದು ಇವಾಗ ಅದರಲ್ಲಿ ವಾಸ ಮಾಡಬೇಕಂದ್ರೂ ಭಯ, ಇರೋಕ್ಕಾಗಲ್ಲ, ಅದರಲ್ಲಿ ಮಲಗೋಕ್ಕಾಗಲ್ಲ. ಯಾವುದೋ ಒಂದು ಮನೆ ನೋಡ್ಕೋಬೇಕು. ಎಷ್ಟು ವರ್ಷ ಆಯ್ತು ಇದು ಮನೆ ಕಟ್ಟಿ? ಮನೆ ಕಟ್ಟಿ ಎಷ್ಟು ವರ್ಷ ಆಗಿತ್ತು? 12 ವರ್ಷ ಆಯಿತು. 12 ವರ್ಷದ ಮನೆ. ಯಾರ್ಯಾರು ಇದ್ರು ಮನೆಯಲ್ಲಿ? ನಾನು, ನನ್ನ ಮಗ, ಜೋರಾಗಿ ಹೇಳಿ. ಅವ್ರ ಹೆಂಗಸರು ಅವ್ರ ಲಕ್ಷ್ಮಣ ಇಬ್ರು ಗಂಡು ಮಕ್ಕಳು, ಹೆಂಡತಿ, ಮಗಳು. ಯಾರು ಬಂದಿಲ್ಲ? ಸ್ಥಳ ಈ ಪರಿಶೀಲನೆ ಮಂಜುನಾಥ್ ರೆಡ್ಡಿ ಅವ್ರು ಬಂದಿದ್ರು. ಯಾರು ಅವರು? ಮಂಜುನಾಥ್ ರೆಡ್ಡಿ ಗುಂಡಿಗಣ್ಣಲ್ಲಿ. ಏನವರು? ಆಫೀಸರಾ ಇಲ್ಲ ರಾಜಕೀಯ ವ್ಯಕ್ತಿ? ಅಧಿಕಾರಿಗಳು ಯಾರು ಬಂದಿಲ್ಲ? ಯಾರು ಬಂದಿಲ್ಲ. ನಿನ್ನೆ ಮಧ್ಯಾಹ್ನ ಆಗಿರೋರು? ನಿನ್ನೆ 4 ಗಂಟೆಲಿ ಆಗಿರೋದು. ಯಾರು ಇದುವರೆಗೆ ಯಾರು ಬಂದಿಲ್ಲ. ಮಂಡಲ ಪಂಚಾಯತಿಗೆ ಹೋಗಿ ಅಲ್ಲಿ ಅರ್ಜಿ ಕೊಟ್ಟು ಬಂದಿದ್ದೀವಿ. ಯಾರು ಬಂದಿಲ್ಲ. ಯಾರು ಪಿಡಿಒ ತಿಳಿಸಿದ್ದೀರಾ? ಅವ್ರು ಬಂದಿಲ್ಲ. ಇವಾಗ ಎಲ್ಲಿ ಹೋಗ್ಬಿಟ್ಟು ಚೇರ್ಮನ್ ಅವ್ರ ಮನೆಗೆ ಇದ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಇದೀನಿ ಅಂತ ಹೇಳ್ತಾವ.